ಹೆಲೋ ಆಲ್ಸೋ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ವಿಡಿಯೋ ಅಂತ ಏನೂ ಇಲ್ಲ. ಸೊ ಯಾವುದೂ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಲ್ಲ. ಸೊ ಒಂದು ಗ್ಯಾಜೆಟ್ ಡೆಲಿವರಿ ಆಗಿದೆ, ಸೊ ಅದನ್ನು ಡೆಲಿವರ್ ಆಗಿದೆ, ಸೊ ಅದನ್ನು ಅನ್ಬಾಕ್ಸ್ ಮಾಡೋಣ. ಇಟ್ಸ್ ಗೋಯಿಂಗ್ ಟು ಬಿ ಎ ವೆರಿ ಫನ್ ವಿಡಿಯೋ. ಆಮೇಲೆ ಏನಿದು ಗ್ಯಾಜೆಟ್ಟು, ಸೊ ಏನಕ್ಕೆ ಇದನ್ನು ಬುಕ್ ಮಾಡಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್ ಗ್ಯಾಜೆಟ್. ಸೊ ಆಲ್ರೆಡಿ ನಾನು ಇದನ್ನು ಶೇರ್ ಮಾಡಿದ್ದೀನಿ. ಇದನ್ನು ಯಾಕೆ ನಿಮ್ಮ ಮುಂದೆ ಅನ್ಬಾಕ್ಸ್ ಮಾಡ್ತಿದ್ದೀನಿ ಅಂದರೆ ಇಟ್ಸ್ ಅ ವೆರಿ ಯೂಸ್ಫುಲ್ ಫಾರ್ ಕ್ರಿಯೇಟರ್ಸ್. ಓಕೆ, ಇದರ ಅಮೌಂಟ್ $899 ಆಯಿತು. ಇದು ವರ್ತಾ ಇಲ್ವಾ ಅನ್ನೋದನ್ನು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಹೇಳ್ತೀನಿ. ನಾನು ಇದನ್ನು ಏನಕ್ಕೆ ಪರ್ಚೇಸ್ ಮಾಡಿದೆ, ಫಸ್ಟು ಇದು ಏನು ಅನ್ನೋದನ್ನು ನೋಡ್ಕೊಂಬನ್ನಿ. ಸೊ ಇಟ್ಸ್ ಅ ಸ್ಮಾಲ್ ಕಾಂಪ್ಯಾಕ್ಟ್ ಮೊಬೈಲ್ ಹೋಲ್ಡರ್, ಮೊಬೈಲ್ ಟ್ರೈಪಾಡ್ ಅಂತಲೂ ಹೇಳ್ಬೋದು. ಸೊ ಇದನ್ನು ಹೆಂಗೆಲ್ಲ ಯೂಸ್ ಮಾಡ್ಬೋದು ಅನ್ನೋದನ್ನು ಇಲ್ಲಿ ಗೈಡೆನ್ಸ್ ಅನ್ನೋದು ಕೊಟ್ಟಿದ್ದಾರೆ. ಓಕೆ, ಸೊ ಯು ಕ್ಯಾನ್ ಸಿ ಇದರ ಹೆಸರು ವಿಕೂಲ್ S3 ಅಂತಿದೆ. ವಿಕೂಲ್ S3 ಇದರ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ, ಕ್ಲಿಕ್ ಮಾಡಿ ನೀವು ಕೂಡ ತಗೊಳ್ಳಿ. ಸ್ಮಾರ್ಟ್ ಮೊಬೈಲ್ ಹೋಲ್ಡರ್, ವೆರಿ ಈಸಿ, ಸೆಲ್ಫಿ ಸ್ಟಿಕ್ ಟ್ರೈಪಾಡ್ ಅಂತ ಹೇಳಿದ್ದಾರೆ ನೋಡಿ, ಸೆಲ್ಫಿ ಸ್ಟಿಕ್ ಟ್ರೈಪಾಡ್. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್. ಇದನ್ನು ನಾನು $899 ಆಯಿತು. ಓಕೆ, ಸೊ ಲೆಟ್ಸ್ ಅನ್ಬಾಕ್ಸ್ ದಿಸ್. ಆ್ಯಂಡ್ ಒಳಗಡೆ ಏನಿದೆ ಅಂತ ನೋಡಿ. ಇದ್ರ ಮೇಲೆ ಎಷ್ಟು ಹಾಕಿದ್ದಾರೆ ಅಂದರೆ 2000 ಚೇಂಜ್ ಸಮಥಿಂಗ್ ಹಾಕಿದ್ದಾರೆ, ಬಟ್ $899. ಸೊ ಅಮೆಝಾನಲ್ಲಿಂದ ತರಿಸಿದ್ದು. ಡೈರೆಕ್ಟ್ಲಿ ಅನ್ಬಾಕ್ಸಿಂಗ್ ಇಟ್, ಏನೂ ಇಲ್ಲ, ಜಸ್ಟ್ ಅನ್ಬಾಕ್ಸ್ ಮಾಡಿದ್ರೆ ಬಂದುಬಿಡುತ್ತೆ. ಸೊ ಇದೇ ಥರ ಜಾಸ್ತಿ ಎಕ್ವಿಪ್ಮೆಂಟ್ಸ್ನ ನಾನು ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ಇನ್ ಅಪ್ಕಮಿಂಗ್ ಡೇಸ್. ಓಪನ್ ಮಾಡಿದ್ರೆ ಈ ಥರ ಇದೆ. ಸೊ ಇದರಲ್ಲೇನು ಮ್ಯಾನ್ಯುಲ್ ಇದೆ ನಮಗೆ ನೋಡಿ, ಮ್ಯಾನ್ಯುಲ್ ಕೊಟ್ಟಿದ್ದಾರೆ. ಸೊ ಯೂಸರ್ ಮ್ಯಾನ್ಯುಲ್. ಸೊ ಜಸ್ಟ್ ಎ ಸೆಕೆಂಡ್, ಯೂಸರ್ ಮ್ಯಾನ್ಯುಲ್ ತುಂಬ ಚಿಕ್ಕದಾಗಿ, ಇಲ್ಲಿ ನೋಡಿ, ತುಂಬ ಚಿಕ್ಕದಾಗಿ ಸೂಪರಾಗಿ ಕೊಟ್ಟಿದ್ದಾರೆ. ದಿಸ್ ಈಸ್ ಯೂಸರ್ ಮ್ಯಾನ್ಯುಲ್. ಓಕೆ, ಸೊ ಅದರಲ್ಲಿ ರಿವರ್ಸಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ ನೋಡಿ, ಸೊ ಇಟ್ಸ್ ವೆರಿ ಸಿಂಪಲ್ ಆಗಿದೆ. ಸೊ ಇನ್ ಕೇಸ್ ಬೇಕಿದ್ರೆ ಆಮೇಲೆ ನಾನು ಇದನ್ನು ನಾನೇ ಓದ್ಕೊತೀನಿ. ನಮ್ಗೆ ಬೇಕಾಗಿಲ್ಲ, ನಮ್ಗೆ ಏನಿದ್ರು ಇದನ್ನು ನಾವು ಹೆಂಗೋ ಯೂಸ್ ಮಾಡೋಲ್ಲ, ಅದನ್ನು ಬಿಸಾಕೋದು. ಲೆಟ್ಸ್ ಕಮ್ ಟು ದಿ ಪ್ರಾಡಕ್ಟ್. ಓಕೆ, ಸೊ ಇನ್ ಹ್ಯಾಂಡ್ ಫೀಲ್ ಹೆಂಗಿದೆ ಅಂದರೆ, ಸೊ ತುಂಬ ಚಿಕ್ಕದಾಗಿದೆ. ಆಮೇಲೆ ನನಗೇನೋ ಅಷ್ಟು ಫೀಲ್ ಆಗ್ತಿಲ್ಲ, ಏನೋ ಹೆವಿಯಾಗಿ ಇಟ್ಕೊಂಡಿದ್ದೀನಿ ಅಂತಲೇ ಫೀಲ್ ಆಗ್ತಿಲ್ಲ. ಸೊ ಇದನ್ನು ಓಕೆ, ಈ ಥರ ಓಪನ್ ಮಾಡಬೇಕು. ಇಲ್ಲೊಂದು ನಾಬ್ ಇದೆ. ಓಕೆ, ನಾಬ್ನ ಟೈಟ್ ಮಾಡ್ಬೋದು. ಸೊ ನಾಬ್ನ ಟೈಟ್ ಮಾಡಿ, ಇದು ಆ್ಯಕ್ಚುಲಿ ನನಗೆ ವ್ಲಾಗಿಂಗು ತುಂಬ ಯೂಸ್ ಆಗುತ್ತೆ. ಓಕೆ, ಸೊ ಇನ್ ಕೇಸ್ ಎಲ್ಲಾದರೂ ಆಚೆ ಹೋಗಿ ವ್ಲಾಗ್ ಮಾಡಬೇಕಂದ್ರೆ ಐ ಕ್ಯಾನ್ ಯೂಸ್ ದಿಸ್. ಓಕೆ, ವ್ಲಾಗರ್ಸ್, ಇಫ್ ಯು ನೀಡ್ ದಿಸ್, ಬೈಟ್. ಓಕೆ, ಇಲ್ಲಿ ನೋಡಿ, ಸಿಂಪಲ್ ಆಗಿದೆಯಲ್ಲ, ಇಲ್ಲಿ ನೋಡಿ ಸ್ಟ್ಯಾಂಡು. ಇದನ್ನು ಜಸ್ಟ್ ಹಿಂಗೆ ಓಪನ್ ಮಾಡಿ, ಇದು ಮೇಲ್ಗಡೆ ಇರೋದನ್ನ ಹಿಂಗೆ ಓಪನ್ ಮಾಡಿ. ಸೊ ಇದು ಫ್ಲೆಕ್ಸಿಬಲ್ ಇದೆ. ಓಕೆ, ಇದು ಫ್ಲೆಕ್ಸಿಬಲ್ ಇದೆ, ಎಕ್ಸ್ಟೆಂಡ್ ಆಗುತ್ತೆ. ಮೊಬೈಲ್ನ ನೀವು ಇದರಲ್ಲಿ ಇಟ್ಕೊಬೋದು. ಇದರ ಒಂದು ಆ್ಯಂಗಲ್ನ ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನೋಡಿ, ಇವಾಗ ಇದನ್ನು ನಾನು ಬಂದುಬಿಟ್ಟು ಲ್ಯಾಂಡ್ಸ್ಕೇಪಲ್ಲಿದೆ. ಇನ್ ಕೇಸ್ ನಿಮಗೆ ಪೋರ್ಟ್ರೇಟ್ ಬೇಕು ಅಂದರೆ ಇದನ್ನು ರೊಟೇಟ್ ಮಾಡ್ಕೊಬೋದು. ಓಕೆ, ಈ ಥರ ರೊಟೇಟ್ ಮಾಡ್ಬೋದು. ಈಗ ಪೋರ್ಟ್ರೇಟು, ಸೊ ಈ ಥರ ರೊಟೇಟ್ ಮಾಡಿದ್ರೆ ಇದು ಲ್ಯಾಂಡ್ಸ್ಕೇಪ್. ಆಮೇಲೆ ಸೊ ಇದರ ಒಂದು ಅಡ್ವಾಂಟೇಜ್ ಏನು ಅಂದರೆ ಇದನ್ನು ಎಕ್ಸ್ಟೆಂಡು ಮಾಡ್ಬೋದು. ಬಟ್ ಜಸ್ಟ್ ಅ ಸೆಕೆಂಡ್, ಇಲ್ಲಿ ಒಂದು ಇದಿದೆಯಲ್ಲ, ಸೊ ಯು ಕ್ಯಾನ್ ಸಿ ದಟ್. ಸೊ ಇಲ್ಲಿ ಇದನ್ನು ನಾವು ರಿಮೂವ್ ಮಾಡ್ಬೋದು. ಓಕೆ, ಸೊ ಇದನ್ನು ನಾವು ರಿಮೂವ್ ಮಾಡಿ ವಿ ಕ್ಯಾನ್ ಟೇಕ್ ಇಟ್ ಅವೇ. ಓಕೆ, ಸೊ ಇದೊಂದು ರಿಮೋಟ್ ಥರ. ನೀವು ಆಚೆ ಕಡೆಗೆ ಹೋಗಿ ಬಟನ್ ಇದೆಯಲ್ಲ, ಸೊ ದಿಸ್ ಬಟನ್ ಎಕ್ಸಾಕ್ಟ್ಲಿ. ಸೊ ಇದಕ್ಕೆ ಸೆಲ್ ಬರುತ್ತೆ, ಸೆಲ್ನ ನಾವು ಹಾಕಬೇಕು. ಹಾಕ್ಬಿಟ್ಟು ಇದನ್ನು ಟ್ಯಾಪ್ ಮಾಡಿದ್ರೆ ರೆಕಾರ್ಡ್ ಆಗುತ್ತೆ. ಇದನ್ನ ಟ್ಯಾಪ್ ಮಾಡಿದ್ರೆ ನೀವು ಬಂದುಬಿಟ್ಟು ಇದು ಮಾಡ್ಬೋದು, ಕನೆಕ್ಟ್ ಮಾಡಿದ್ರೆ ಬ್ಲೂಟೂತ್ಗೆ ಕನೆಕ್ಟ್ ಮಾಡಿಕೊಂಡ್ರೆ. ಸೊ ಇದನ್ನ ಟ್ಯಾಪ್ ಮಾಡಿದ್ರೆ ಈಸಿಯಾಗಿ ನೀವು ರೆಕಾರ್ಡು ಆನ್ ಆ್ಯಂಡ್ ಆಫು ಮತ್ತು ಇಮೇಜಸ್ ತಗೊಳೋದು ಹಿಂಗೆ ಇಟ್ಕೊಂಡು, ಇಲ್ಲಿ ಇದನ್ನು ಹಿಂಗೆ ಇಟ್ಕೊಂಡು ಹಿಂಗೆ ಟ್ಯಾಪ್ ಮಾಡಿದ್ರೆ ಇಮೇಜ್ ತೆಗಿಯುತ್ತೆ. ಸೊ ಆ ಥರ ಯೂಸೇಜ್ಗೆ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ಅಲ್ಲೇ ಹಾಕ್ಬಿಡೋಣ. ಓಕೆ, ಸೊ ಹಿಂಗೆ ರಿಮೂವ್ ಮಾಡಿದೆ ಅಂತ ಗೊತ್ತಿಲ್ಲ. ಓಕೆ ದ್ಯಾಟ್ಸ್ ಇಟ್. ಸೊ ಜಸ್ಟ್ ಇದನ್ನು ಹಂಗೆ ಪುಷ್ ಮಾಡಿದ್ರೆ ಹೋಗುತ್ತೆ. ಆಮೇಲೆ ಇಲ್ಲಿ ಕೆಳಗಡೆ ಇನ್ನೂ ಒಂದು ವಿಷಯ ಇದೆ ನೋಡಿ, ಟ್ರೈಪಾಡ್. ಓಕೆ, ಎಲ್ಲಾದರೂ ನೀವು ಇಡಬೇಕಂದ್ರೂ ಆರಾಮಾಗಿ ಇಡ್ಬೋದು. ಇದರ ಎಕ್ಸ್ಟೆನ್ಷನ್ನು ಇದೆ ಅನಿಸುತ್ತೆ. ಎಸ್, ಎಕ್ಸ್ಟೆನ್ಷನ್ನು ಇದೆ ನೋಡಿ, ಇಷ್ಟು ಹೈಟ್ ಬರುತ್ತೆ. ನಾನು ಜಿಮ್ಮಲ್ಲಿ ಜಾಸ್ತಿ ವೀಡಿಯೋ ಮಾಡೋದಕ್ಕೆ ಇನ್ಮೇಲೆ ಇದು ನನಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಮಗ ನೀನು ಫೋಟೋ ತೆಗಿ, ನೀನು ವೀಡಿಯೋ ತೆಗಿ ಅಂತೆಲ್ಲ ಅವ್ರನ್ನ ಕೇಳಕ್ಕೆ ಬೇಕಾಗಿಲ್ಲ. ಸಖತ್ ರಿಜಿಡಾಗಿ ಇಷ್ಟು ಹೈಟಾಗಿದೆ ನೋಡಿ. ಸೊ ನನ್ನ ಒಂದು ಹೈಟ್ಗಿಂತ ಸೂಪರಾಗಿದೆ. ಸೊ ಐ ಆಮ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ ಮೈ ಜಿಮ್ ವೀಡಿಯೋಸ್ ಎ ಲಾಟ್. ಡೆಫಿನೆಟಾಗಿ ಯೂಸ್ ಮಾಡ್ತೀನಿ. ಓಕೆ, ಸೊ ಈ ಥರ
ಎಕ್ಸೈಟ್ಮೆಂಟ್ ಆಗಿದೆ. ಓಕೆ, ಸೊ ಇದನ್ನು ಯೂಸ್ ಮಾಡೋದಕ್ಕೆ ಸೊ ವರ್ತ್ ಟು ಬೈ ಅಂತಲೂ ಹೇಳ್ಬೋದು. ಸೊ ಎಲ್ಲಾದರೂ ನೀವು ಟ್ರಾವೆಲ್ಗೆ ಹೋದರೆ ಸೊ ನೀವು ನಿಮ್ಮ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ಕೊಬೇಕು ಅಂದ್ಕೊಂಡ್ರೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಓಕೆ, ಐ ಆಮ್ ಎ ವ್ಲಾಗರ್ ಈಗ ನಾನು. ಓಕೆ, ಸೊ ಹಿಂಗೆ ಇಟ್ಕೊಂಡು ಫುಲ್ ವ್ಲಾಗ್ ಮಾಡ್ಕೊಂಡು ಹೋಗ್ತೀನಿ. ಸೊ ಐ ಆಮ್ ಗೋಯಿಂಗ್ ಟು ಬೈ ಅ ವೈರ್ಲೆಸ್ ರೋಡ್ ಮೈಕ್ 3 ಅನ್ನೋದನ್ನು ನಾನು ತೊಗೊತೀನಿ ಇನ್ ಫ್ಯೂಚರಲ್ಲಿ. ಸೊ ಎವ್ರಿಥಿಂಗ್ ಕಮ್ಸ್ ಇನ್ ಟು ದ ಸೆಟಪ್. ಆಮೇಲೆ ಆರಾಮಾಗಿ ವೀಡಿಯೋಸ್ ಮಾಡೋದಕ್ಕೆ ಸೂಪರ್ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದಿಸ್ ಈಸ್ ವೆರಿ ಕಾಂಪ್ಯಾಕ್ಟ್ ಆ್ಯಂಡ್ ವೆರಿ ಎಫಿಷಿಯೆಂಟ್ ಆದ ಒಂದು ಗ್ಯಾಡ್ಜೆಟ್. ಸೊ ನಿಮ್ಮ ಹತ್ರ ಇಲ್ಲ ಅಂದರೆ ಇನ್ ಕೇಸ್ ಯು ಆರ್ ಕ್ರಿಯೇಟರ್, ಸೊ ನಾನು ಕ್ರಿಯೇಟ್ ಮಾಡ್ತೀನಿ, ಜಾಸ್ತಿ ಬ್ಲಾಗರ್ಸ್ ಇರ್ತಾರೆ, ಅವ್ರಿಗೆ ನಿಮಗೆ ಬೇಕಾಗಿರುವ ಒಂದು ಗ್ಯಾಡ್ಜೆಟ್. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಯು ಕ್ಯಾನ್ ಜಸ್ಟ್ ಗೋ ಆ್ಯಂಡ್ ಗ್ರ್ಯಾಬ್ ಇಟ್. ಸೊ ಇದನ್ನು ಯೂಸ್ ಮಾಡಿ ನಾನು ಔಟ್ಡೋರ್ ವ್ಲಾಗ್ಸ್ನಾಗೂ ಮಾಡೋಣ ಅಂತಿದ್ದೀನಿ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಐ ವಿಲ್ ಮೀಟ್ ಯು ಟುಮಾರೋ. ಬಾಯ್, ಟೇಕ್ ಕೇರ್.